ಉಚ್ಚಾಟನೆ ಖಚಿತ. ಇದು ಪೇಮೆಂಟ್ ಆಗೈತೆ ನಿಮ್ ಚಾನಲ್ದು. ಇನ್ ಮ್ಯಾಗ ಹೇಳಿ 15 ವರ್ಷದ ಇದು ನಡೆದಿದೆ. ಯಾಕೆ ಉಚ್ಚಾಟನೆ ಆಗ್ತಾ ಇಲ್ಲ? ಒಂದು ತಾಸದ ಎಪಿಸೋಡ್ ಮಾಡಿ ಮುಂಜಾನೆ ಹಿಡಿದು ಕೆಲವೊಂದು ಟಿವಿಯರ್ ಹೊಡಿಲಕತ್ತಾರ. ಯತ್ನಾಳ್ ಉಚ್ಚಾಟನೆ ಖಚಿತ. ಯಾಕೆ ಹೊಡ್ಲಾಕತ್ತಾರ ನನಗೂ ಗೊತ್ತೈತಿ, ರಾಜ್ಯದ ಜನರಿಗೆ ಗೊತ್ತೈತಿ. ನೀವು ಭಾಳ ಅತಿ ಓವರಾಗಿ ಯಾವ್ದಾರ ಹೇಳಕತ್ತಾರ ಅಂದ್ರ ಜನ ಗೊತ್ತಾಗ್ತದೆ. ಇದು ಪೇಮೆಂಟ್ ಆಗೈತೆ, ಅದನ್ನ ನೀವು ಸುಧಾರಣೆ ಮಾಡ್ಕೊಡ್ತೀವಿ. ಮೀಡಿಯಾ ಅವ್ರ ಮನೆ ಕುತ್ತೇ ಬಿಟ್ಟಿದ್ದಾರೆ. ಎಲ್ಲಾರು ಯಾರು ಪೇಮೆಂಟ್ ತಗೋತಾರ? ನೀವು ಪವರ್ ಟಿವಿ ಮತ್ತೆ ನಿಮ್ಗೆ ಗುರ್ತೇ ಐತಲ್ಲ ಮಾತಾಡಬೇಡ್ರಿ. ಪವರ್ ಟಿವಿ ಅವರು ಮಾತಾಡಬೇಡ್ರಿ ಆ ವಿಷಯ. ನಿಮ್ಗೆ ಹೇಳಿ ನನ್ನ ಪವರ್ ಟಿವಿ ಅಂತ ಬಿಡ್ರಿ. ನೀವು ಪಾರ್ಟಿ ಅವ್ರು ಬರಬೇಡ್ರಪ್ಪ. ನನ್ನ ಬಲ್ಲಿ ಯಡಿಯೂರಪ್ಪನ ಮನೆ ಮುಂದೆ ನಿಂದ್ರಿ. ನಿಮ್ಗೆ ಆಹ್ವಾನ ನಿಮ್ಗೆ ನಾನು ಅಲರ್ಜಿ ಇದ್ರೆ ಬಿಟ್ಬಿಡ್ರಿ. ಕಳೆದ 15 ವರ್ಷಗಳಿಂದ ರಾಜ್ಯದಲ್ಲಿ ಯತ್ನಾಳ್ ಉಚ್ಚಾಟನೆ, ಯತ್ನಾಳ್ ನೋಟಿಸ್ ಇದ ಕೇಳ್ತೇವೆ ಸರ್ ನಾವು ಬಹಳ. ಅದನ್ನ ಇವತ್ತು ನೀವು ಇನ್ ಮ್ಯಾಗ ನಿನ್ನೆ ರಾತ್ರಿದು ಹೊಡಿಲಾಕತ್ತೀರಿ ನಿಮ್ ಚಾನಲ್ದು. ಇನ್ ಮ್ಯಾಗ ಹೇಳಿ 15 ವರ್ಷದ ಇದು ನಡೆದಿದೆ. ಯಾಕೆ ಉಚ್ಚಾಟನೆ ಆಗ್ತಾ ಇಲ್ಲ? ಒಂದು ತಾಸದ ಎಪಿಸೋಡ್ ಮಾಡ್ರಿ. ಟೀಮ್ ಬೇರೆ ಬೇರೆ ವಿಮಾನದಾಗ ಹೋಗ್ತೀವಿ, ಮತ್ತೆ ಬೇರೆ ಬೇರೆ ವಿಮಾನದಲ್ಲಿ ಹೊರಟ ಟೀಮ್ ನಲ್ಲಿ ಒಡಕು ಬಂದಿತ್ತ ಮತ್ತೆ ನಾಳೆ ಹೊಡಿಬೇಕ್ರಿ. ಬೇರೆ ಬೇರೆ ನಾವು ಅವ್ರಿಗೆ ಬೆಂಗಳೂರಿನಿಂದ ಬರೋರು ಅದಾರ, ಮಂಗಳೂರಿನಿಂದ ಬರೋರು ಅದಾರ, ಹೈದರಾಬಾದ್ನಿಂದ ಬರೋರು ಅದಾರ. ಒಟ್ಟಾಗಿ ನಾವು ದಿಲ್ಲಿ ಒಳಗೆ ಒಂದೇ ಹೋಟೆಲ್ದಾಗೂ ಇರೋದಿಲ್ಲ, ಒಂದೇ ಇದ್ರಾಗ ಇರೋದಿಲ್ಲ. ಅದನ್ನು ಬೋಡಕತ್ತೆ ಹೋಗಿರಿ. ಯಾರನ್ನೋ ಅವ್ರ ಬಗ್ಗೆ ಮಾತಾಡಿ ಇವ್ರ ಬಗ್ಗೆ ಅವ್ರ ಬಗ್ಗೆ ಯಾಕೆ ಮಾತಾಡಕ್ ಹೋಗಿ ನಮ್ ಕೆಲಸ ಇಲ್ಲ. ನೀವು ಹೇಳಿ ಯತ್ನಾಳ ಮತ್ತೊಂದು ವಿವಾದಾತ್ಮಕ ಹೇಳಿಕೆ. ಅನುಭವ ಮಂಟಪ ಬಗ್ಗೆ ಶಿವಾನು ಮಂಟಪ ಅಂತ ಮೂರ್ಖ ನಿಮ್ಗೆ ಬೇಡಾಗಿದ್ರೆ ಹಿಂಗ್ ಕೊಡ್ತೀನಿ ಹಂಗ್ ನೀವು ನಿಮ್ಮ ಇದರಲ್ಲಿ ಎಷ್ಟೋ ಚಾನಲ್ಗಳು ಒಳ್ಳೆ ಇದನ್ನ ಕೊಡ್ಲಾಕತ್ತಾರ ನಮ್ಗೆ. ಅವ್ರನ್ನ ಅಭಿನಂದಿಸ್ತೀನಿ. ಯಾರು ನಮ್ಮನ್ನು ಮುಗಿಸ್ಬೇಕಂತ ಕೆಲವೊಂದು ಚಾನಲ್ದವ್ರು ಬುಕ್ ಆಗ್ಯಾರ, ಅವ್ರು ಖಂಡಿಸ್ತಾರೆ. ನನಗೆ ಮಾಧ್ಯಮದವ್ರು ಯಾಕೆ ಗಾಬರಿಗಿರತ್? ನಾನು ಉಚ್ಚಾಟನೆ ನೀವು ಯತ್ನಾಳ್ ಉಚ್ಚಾಟನೆ ಮುಂದೇನು ಯತ್ನಾಳ್ ಭವಿಷ್ಯ ಏನು ವಿಚಾರ ಮಾಡ. ನಾ ನಂಬರ್ 1 ಆಗ್ತೀನಿ ಕರ್ನಾಟಕ. ನೀವು ಬರ್ಕೊಂಡು ಇಟ್ಕೋರಿ. ಅವಾಗ ನಿಮ್ಮ ಮಾಧ್ಯಮದವ್ರು ಎಲ್ಲಾರು ಕರೆದು ಹೇಳ್ತೀನಿ. ಅವಾಗ ನೀವು ಕರಿತೀರಲ್ಲ, ನಾನು ಮುಖ್ಯಮಂತ್ರಿ ಆದ್ನ ನಮ್ಮ ಚಾನಲ್ಗೆ ಬರ್ರಿ. ನಿಮ್ಮ ಚಾನಲ್ ನಿಮ್ಮ ಯಾವ ಚಾನಲ್ಗೆ ಬರ್ದಲ್ಲಪ್ಪ. ನೀವು ಉಚ್ಚಾಟನೆ ಮಾಡ್ಲಿಕ್ಕೆ ಹೆಚ್ಚು ಪ್ರೆಷರ್ ನೀವು ಮಾಧ್ಯಮದವ್ರು ಮಾಡಿರಿ. ನಾನು ನೋಡ್ರಿ ರಾಜ್ಯದಾಗ ನಾ ನಂಬರ್ 1 ಆಗವನೆ. ನೀವೇನ್ ನಮ್ಮ ಪರವಾಗಿ ಬರೀರಿ, ಬೇಕಾದ್ ಬಿಡ್ರಿ. ಈಗ ನಂದು ಒಂದು ಸೋಷಿಯಲ್ ಮೀಡಿಯಾ ಐತಿ. ನೀವ್ ಏನಾರ ತಪ್ಪು ಬರ್ದ್ರು ಅದ್ರಾಗ ಹೀಗೂ ಹೇಳಿದ್ರ ಯತ್ನಾಡ್ರಂತ ನನ್ನೊಂದು ಪ್ರೀತಿ ಐತೋ ನಾನು ಮುಗಿಸ್ಬೇಕಂತೀರೋ ಯಾರು ಗೊತ್ತಾ? ಒಮ್ಮೊಮ್ಮೆ ಪ್ರೀತಿ ತೋರಿಸಿ ನನ್ನ ಕಡೆ ಮಾತಾಡಿಸ್ತೀರ, ಅದನ್ನ ಸಂಜಿತನ ನೋಡ್ಬಿಡ್ತೀವಿ. ಎಳದೇ ಹೇಳ್ತೀರಿ. ಅದಕ್ಕೆ ಪ್ರೀತಿ ಐತೆ. ಇಷ್ಟು ನೀವು ಬಂದಿರಿ, ನಿಮ್ಗೆಲ್ಲ ಧನ್ಯವಾದಗಳು. ನೀವು ಯಾಕೆ ಮಾಧ್ಯಮದ ನಮ್ಮ್ಯಾಗ ಯಾಕೆ ಬೀಳ್ತೀರ? ಹೊಳ್ಳಿ ಬೀಳ್ ಅವೇ ಕ್ವಶನ್ ಕೇಳಬೇಡ್ರಿ. ನೀವು ವಕಫ್ ಬಗ್ಗೆ ಕೇಳ್ರಿ, ಮೂಢಾ ಬಗ್ಗೆ ಕೇಳ್ರಿ. ಒಬ್ಬ ಯಾರೋ ಇಬ್ರು ಅಯೋಗ್ಯರು ನನಗ ವಕಫ್ ಬಗ್ಗೆ ಮಾತಾಡಬೇಡ ಅಂತ ತೊಂದರೆ ಮಾಡೋದು. ನೀನೇ ಆ ಶಕ್ತಿ ಪ್ರದರ್ಶನ ಮಾಡಿ ಹೇಳಿದ್ರು ನಾವು ನಿಮ್ಮ ಹಿಂದೆ. ಹಂಗೆ ಪಂಚಮಸಾಲಿ ಸಮುದಾಯಕ್ಕೆ ಎಲ್ಲರೂ ಮೋಸ ಮಾಡಿದ್ದಾರೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇವತ್ತು ಅವರು ಸಹಿತ ಮುಜುಗರ ಆಗ್ತತ್ತ ಸರ್ಕಾರ. ಅವಾಗ ನಮ್ಮ ಸರ್ಕಾರ ಇದ್ದಾಗ ಎಟ್ಟೆಟ್ಟು ಹಾರ್ಯಾರಿ ವೀರರಾಣಿ ಕಿತ್ತೂರು ಚೆನ್ನಮ್ಮ ಯಾವ ಓದ್ತಿದ್ರು. ಈಗ ಯಾಕೆ ಕೂತೀರಿ? ಯಾಕವ್ರ ಬಟ್ ಈಗ ಕೆಲವ್ರು ಮಾತಾಡಕ್ ಅಲರ್ಜಿ ಪಡ್ತಾ ಇದಾರೆ ಸರ್. ಎಲೆಕ್ಷನ್ ಇದ್ದಾಗ ಹೆಂಗ ಹುರುಪ್ಲಿಂದ ಬಂದ್ರು, ಈಗ ಬರ್ತಾ ಇಲ್ಲ ಅಂತ ಯಾರು ಅಲರ್ಜಿ ಪಟ್ಟವ್ರು ಮುಂದಿನ ಸಲ ಮಜೆ ಆಗ್ತಾರೆ. ಸ್ವಾಮಿಗಳು ಪಾಪ ಏಕಾಂಗಿ ಹೋರಾಟ. ನಾವ್ ಅದೇ ಅಲ್ಲಿ ಗಟ್ಟಿದೀವಿ. ಇಡೀ ಸಮಾಜ ಅವ್ರ ಹಿಂದೆ ಐತ್ರಿ. 4 ಮಂದಿ ಇವ್ರು ಬಿಟ್ಟು 4 MLA ಬಿಟ್ಟು ಹೋದ್ರೆ ಮುಗಿದೋಯ್ತ ಸಮಾಜದಿಂದ. ಕೂಡಲ ಸಂಗಮ ಸ್ವಾಮಿಗಳೊಳಗೆ ನಾವು ಗಟ್ಟಿಯಾಗಿ ನಿಂತೀವಿ. ನಮ್ಮ ಸಮಾಜ ಪರವಾಗಿ ಯಾವಾಗಲೂ ಗಟ್ಟಿರ್ತೀವಿ ನಾವು. ಬರೇ ನಾವು ಒಂದ ಮಾತು ನಿಮ್ಗೆ ವಿನಂತಿ ಮಾಡ್ಕೊತೀನಿ. ಅಯ್ಯ ಪತ್ರಕರ್ತರೆ, ವರದಿಗಾರರೇ, ಆ ಯತ್ನಾಳ್ ಅವ್ರ ಮುಂದೆ ಹೋಗಿ ಮೈಕ್ ಹಿಡಿದು ಅವ್ರ ಕೈಯಲ್ಲಿ ಬಯಸ್ಕೊಳ್ತಾನೆ ಇದ್ದೀರಲ್ರಿ. ನಿಮ್ಮ ಮಾಧ್ಯಮದವ್ರಿಗೆ ಎಷ್ಟು ಡೈರೆಕ್ಟ್ ಆಗಿ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಹೇಳ್ತಾರೆ, ನೀವು ಮಾರ್ಕೊಂಡಿದ್ದೀರಿ, ನೀವು ಸೇಲ್ ಆಗಿದ್ದೀರಿ ಅಂತ ಹೇಳ್ತಾ ಇದ್ದಾರೆ. ನೀವು ಸೇಲ್ ಆಗಿದ್ದೀರಿ ಅಂತ ಹೇಳಿದ್ರೂ ಸಹ ನೀವು ಒಂದು ಕಿಂಚಿತ್ತು ಸಹ ನಿಮಗೆ ಸ್ವಾಭಿಮಾನ ಅನ್ನೋದು ಇಲ್ವೇ ಇಲ್ಲೇನ್ರಿ ನಿಮಗೆ? ಅವ್ರು ಓಪನ್ ಆಗಿ ಹೇಳ್ತಾರಲ್ರಿ, ನಾನು ಈ ರಾಜ್ಯದ ಮುಖ್ಯಮಂತ್ರಿ ಆಗ್ತೇನೆ, ಅವತ್ತು ನೀವು ನಾನು ಇಂಟರ್ವ್ಯೂ ಕರಿತೀರಿ, ಅವತ್ತು ನಿಮ್ಗೆ ಯಾರಿಗೆ ಇಂಟರ್ವ್ಯೂ ಕೊಡೋದಿಲ್ಲ ನಾನು ಅಂತ ಹೇಳಿದ್ರು ಸಹ ಹೋಗಿ ಅವ್ರ ಮುಂದೆ ಲೋಗೋ ಹಿಡಿತೀರಿ. ಇಷ್ಟು ಅವಮಾನ ಮಾಡಿದ್ರು ಸಹ ನಿಮ್ಗೆ ಒಂದು ಕಿಚ್ಚಿತ್ತಾದ್ರೂ ನಾವು ಯಾಕೆ ಈ ರೀತಿ ಹೋಗಿ ಮೈಕ್ ಹಿಡಿತಾ ಇದ್ದೀವಿ ಅನ್ನೋದಾದ್ರೂ ಗೊತ್ತಾಗ್ಬೇಕಲ್ಲ. ಅವ್ರು ಹೇಳ್ತಾರೆ ನಿಮ್ಮ ಮಾಧ್ಯಮಗಳೇ ನಮಗೆ ಬೇಕಾಗಿಲ್ಲ, ನಂದೇ ಆದಂತಹ ಸೋಷಿಯಲ್ ಮೀಡಿಯಾ ಇದೆ,
ಓಪನ್ ಆಗಿ ಹೇಳ್ತಾರಲ್ರಿ. ಇನ್ನೂ ನಿಮಗೆ ಬುದ್ಧಿ ಬಂದಿಲ್ಲಲ್ಲ, ಇನ್ನೂ ನಿಮ್ಮ ತಪ್ಪುಗಳನ್ನ ನೀವು ಅರ್ಥ ಮಾಡ್ಕೊಳಕ್ ಆಗ್ತಿಲ್ವಲ್ಲ. ಒಂದು ಕಡೆ ಯಶ್ ಹೇಳ್ತಾರೆ, ನೀ ಯಾರು ಕೇಳೋದಕ್ಕೆ, ನಿನಗೂ ಅದಕ್ಕೆ ಸಂಬಂಧ ಇಲ್ಲ, ನಿನಗೆ ಉತ್ತರ ಕೊಡಬೇಕಾಗಿಲ್ಲ ಅಂತೇಳಿ ನೇರವಾಗಿ ಯಶ್ ಹೇಳ್ತಾರೆ. ಪಬ್ಲಿಕ್ ಟಿವಿ ರಂಗಣ್ಣವ್ರಿಗೆ ಯಶ್ ಹೇಳ್ತಾರೆ, ಬನ್ರಿ ಹೋರಾಟಕ್ಕೆ ಬನ್ರಿ ಅಂತ ಕರೀತಾರೆ. ಶಿವರಾಜ್ ಕುಮಾರ್ ಹೇಳ್ತಾರೆ, ಅನಂತಾಗಿ ಹೇಳ್ತಾರೆ. ಪ್ರಕಾಶ್ ರಾಯ್ ಅಂತೂ ಪ್ರತಿ ಸರಿನೂ ಹೇಳ್ತಾ ಇರ್ತಾರೆ. ಕಿಶೋರ್ ಹೇಳ್ತಾರೆ, ರವಿಚಂದ್ರನ್ ಹೇಳ್ತಾರೆ, ಸೌಮ್ಯ ರೆಡ್ಡಿ ಹೇಳ್ತಾರೆ, ಎಲ್ಲರೂ ಹೇಳ್ತಾರೆ, ಪ್ರತಿಯೊಬ್ಬರು ಹೇಳ್ತಾರೆ. ಆದರೂ ಸಹ ನಿಮಗೆ ಸದನದಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳ್ ಹೇಳಿದ್ರಲ್ರಿ, ಟಿಮ್ ಪತ್ರಕರ್ತರು ಅಂತೇಳಿ, ನಿಮ್ಗೊಂದು ಚೂರಾದ್ರೂ ನಾವೇನ್ ತಪ್ಪು ಮಾಡ್ತಾ ಇದೀವಿ, ಇದರಿಂದ ನಾವು ಏನ್ ಮೆಸೇಜ್ ಕಲಿಬೇಕು, ಏನ್ ಪಾಠ ಕಲಿಬೇಕು ಅಂತ ನಿಮ್ಗೆ ಅನಿಸ್ತಾನೆ ಇಲ್ವಾ? ನಿಮ್ಗೆ ಮಾರಿಕೊಟ್ಬಿಟ್ಟಿದ್ದೀರಿ, ನೀವು ಸೇಲ್ ಆಗ್ಬಿಟ್ಟಿದ್ದೀರಿ ಅಂತ ಓಪನ್ ಆಗಿ ಯತ್ನಾಳ್ ಅವರು ಹೇಳಿದ್ರು ಸಹ ನಿಮ್ಗೆ ಒಂದು ಸ್ವಲ್ಪನಾದ್ರೂ ಸ್ವಾಭಿಮಾನ ಅನ್ನೋದಿದ್ರೆ, ನೈತಿಕತೆ ಅನ್ನೋದಿದ್ರೆ ನಿಮಗೆ ನೀವೇ ಅರ್ಥ ಮಾಡ್ಕೊಳ್ತಿದ್ವಿ. ಈಗೂ ಜೀವನ ಮಾಡ್ಬೇಕಾ ಪತ್ರಕರ್ತರು ನೀವು ಈಗೂ ಜೀವನ ಮಾಡ್ಬೇಕಾ? ಒಂದು ಸಾರಿ ನಿಮ್ಮ ಆತ್ಮಸಾಕ್ಷಿಯನ್ನ ನೀವು ಪ್ರಶ್ನೆ ಮಾಡಿ ನೋಡ್ಕೊಳ್ಳಿ. ಒಂದು ಸಾರಿ ನಿಜಕ್ಕೂ ಬೇಜಾರಾಗತ್ರಿ. ನೀವು ಸ್ಯಾಟಲೈಟ್ ಚಾನೆಲ್ ಅವರು ಇಡೀ ಪತ್ರಿಕೋದ್ಯಮವ ಅದರ ಏನೋ ಮೌಲ್ಯಗಳನ್ನೇ ನೀವು ಮರ್ತ್ಬಿಟ್ಟಿದ್ದೀರಿ. ನೀವು ನಿಜಕ್ಕೂ ಸರಿಯಾದ ರೀತಿಯಲ್ಲಿ ಹೊರಟಿದ್ರೆ ರಮೇಶ್ ಜಾರಕಿಹೊಳಿ ಅವರು ಅವತ್ತು ನಿಮ್ಮನ್ನ ಮಾತಾಡೋದಕ್ಕೆ ಬಾಯ್ಕಾಟ್ ಮಾಡಿದ್ರಲ್ಲ, ಬಾಯ್ಕಾಟ್ ತೆಗಿತಿರ್ಲಿಲ್ಲ. ಯತ್ನಾಳ್ ಅವರು ವಿಧಾನಸಭೆಯಲ್ಲಿ ಮಾತನಾಡ್ತಿದ್ರಲ್ಲ, ಅವತ್ತಿನ ಮೇಲೆ ಯತ್ನಾಳ್ ಅವ್ರ ಹತ್ರ ಹೋಗ್ತಾ ಇರ್ಲಿಲ್ಲ ನೀವು. ಜನಾರ್ದನ್ ರೆಡ್ಡಿ ಹೇಳಿದ್ರಲ್ಲ, ಮೀಡಿಯಾಗಳವರಿಗೆ ಡೈರೆಕ್ಟ್ ಟಾರ್ಗೆಟ್ ಮಾಡಿ ಹೋಗ್ತಿರ್ಲಿಲ್ಲ. ಕುಮಾರಸ್ವಾಮಿ ಹೇಳಿದ್ರಲ್ಲ, ಲೋಗೋ ತೋರಿಸಿ ಹೇಳಿದ್ರಲ್ಲ, ಅದೇನೋ ಒಂದು ಪದ ಬಳಸಿದ್ರಲ್ಲ, ಬಳಸಿದ್ರು ಸಹ ನೀವು ಅಲ್ಲಿ ಹೋಗ್ತಿರ್ಲಿಲ್ಲ. ಇದು ನಿಮ್ಮ ಏನೋ ನೈತಿಕತೆಗೆ ಒಂದು ಸವಾಲಾಗಿ ತಗೊಳ್ಬೇಕಾಗಿತ್ತು. ಮಾಡಿದ್ದೇನಂದ್ರೆ ನಿಮ್ಮ ವೀಕ್ನೆಸ್ ಅನ್ನೋದಕ್ಕಿಂತ ಇಡೀ ಪತ್ರಿಕೋದ್ಯಮವನ್ನ ನೀವು ಏನೋ ಸ್ವಂತಕ್ಕೆ ಬಳಸ್ಕೊಂಡು ಯಾರದ್ದೋ ಕಪಿಮುಷ್ಟಿಯಲ್ಲಿ ಇಟ್ಕೊಂಡು ಇಡೀ ಪತ್ರಿಕೋದ್ಯಮ ಸ್ಯಾಟಲೈಟ್ ಚಾನೆಲ್ಗಳು, ನಾವು ಹೇಳ್ತಾ ಇರ್ಬೋದು ಸ್ಯಾಟಲೈಟ್ ಚಾನೆಲ್ಗಳು ಈ ರೀತಿಯಾಗಿ ದಾರಿ ತಪ್ಪಿಸುವಂತ ಕೆಲಸ ಮಾಡ್ತಾ ಇದ್ದೀರಲ್ಲ, ಇದು ತಪ್ಪು. ನೀವು ಪತ್ರಿಕೋದ್ಯಮಕ್ಕೆ ಮಾಡ್ತಾ ಇರುವಂತಹ ಅಪಮಾನ, ಪತ್ರಿಕೋದ್ಯಮದ ಮೌಲ್ಯಗಳನ್ನ ಹಾಳು ಮಾಡ್ತಾ ಇದ್ದೀರಿ. ಇದನ್ನೇ ನಿಮ್ಮ ಅಕ್ಷರ ಮೀಡಿಯಾ ಪ್ರತಿ ಸಾರಿನೂ ಹೇಳ್ತಾ ಇರುವುದು, ಫಸ್ಟ್ ನೀವು ಬದಲಾವಣೆ ಆಗಿ ತನ್ನಿಂದ ತಾನೇ ಇಡೀ ಕಾರ್ಯಾಂಗ ವ್ಯವಸ್ಥೆ, ಶಾಸಕಾಂಗ ವ್ಯವಸ್ಥೆಯಲ್ಲಿರುವಂಥ ಭ್ರಷ್ಟಾಚಾರ ಕಡಿಮೆ ಆಗುತ್ತೆ. ನಿಮ್ಮಲ್ಲೇ ಇಷ್ಟೊಂದು ಉಳುಕಿಟ್ಕೊಂಡು ನೀವು ಹೋಗಲು ಪ್ರಶ್ನೆ ಕೇಳ್ತೀನಿ ಅಂತಿರಲ್ಲ. ಇದನ್ನ ಹಿರಿಯ ಪತ್ರಕರ್ತರುಗಳಾಗಿರುವಂಥವ್ರು ಕುತ್ಕೊಂಡು ಚರ್ಚೆ ಮಾಡಬೇಕು. ಯಾರು ಮಾಡ್ತಾ ಇದ್ದೀರಿ ನೀವು? ಅವ್ರೇನೋ ಹೇಳ್ತಾರೆ, ಕುತ್ಕೊಂಡು ಮಾತಾಡ್ತೀರಿ, ಸ್ಟೋರಿ ಮಾಡ್ತೀರಿ, ಮುಗಿದೋಯ್ತಾ? ಇದೇನೋ ಪತ್ರಿಕೋದ್ಯಮ ಅನ್ನೋದು? ಸ್ನೇಹಿತರೆ, ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತೂ ಸೃಷ್ಟಿ ಮಾಡೋದಿಲ್ಲ, ಕಲ್ಪನೆ ಮಾಡೋದಿಲ್ಲ, ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ. ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ನೀಡಿ.